ಹಾನಗಲ್ನ ಸಮಸ್ತ ಮಹಾಜನತೆಗೆ ಈ ಹಾಸ್ಯ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ಬಸವರಾಜ್ ಮಾಮನಿ ಮಾಡೋ ನಮಸ್ಕಾರಗಳು. ನೀವೆಲ್ಲ ನಕ್ಕು ಆಶೀರ್ವಾದ ಮಾಡಿದರೆ ಭಾಳ ಸಂತೋಷ ಅನಿಸ್ತು. ನಾನು ಇವತ್ತು ಮಾಜಿ ಸಚಿವರಾದಂಥ CM ಉದಾಸಿಯವರ ಕಡೆಯಿಂದ ಹ್ಯಾಂಡ್ಸಮ್ ಅಂತ ಅನಿಸ್ಕೊಂಡೇನ್ರಿ. ನಾನು ಮೊದಲು ಭಾಳ ತೆಳ್ಳಗಿದ್ರಿ, ಈಗ ದಪ್ಪ ಆಗಿರಿ ಅಂತ ಹೇಳಿದ್ರು ಅವರು. ಭಾಳ ಸಂತೋಷ ಅನಿಸ್ತು. ನಾನು ಯಾಕೆ ಹ್ಯಾಂಡ್ಸಮ್ ಅಂತ ಹೇಳಿದ್ನಿ ಅಂತಂದ್ರೆ, ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕದಾಗ 44-45 ಡಿಗ್ರಿ ಬಿಸಿಲು ಇರ್ತದೆ. ಅಂಥದ್ರಾಗ ಇಷ್ಟು ಬೆಳ್ಳಗಿನ್ರಿ, ಸಾಮಾನ್ಯ ಮಾತಲ್ಲ ಇದು. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ನಾನು ಒಂದು ಪ್ರಶ್ನೆ ಹಾಕಿದೆ. ನಾನು ನಿಮ್ಮ ಕಡೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿರ್ಸಿ, ಸಿದ್ದಾಪುರ, ಅಂಕೋಲ ಈ ಕಡೆ ಎಲ್ಲ ಭಾಳ ಜನ ಸುಂದರವಾಗಿರ್ತಾರೆ ಯಾಕೆ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಒಂದು ಮಾತು ಹೇಳಿದರು. ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಬಾದಾಮಿ ತಿಂತಾರೆ, ಹಾಲಿನಾಗ ಕೇಸರಿ ಹಾಕೊಂಡು ಕುಡಿತಾರೆ, ಹಿಂಗಾಗಿ ನಮ್ಮ ಕಡೆ ಮಕ್ಕಳು ಬೆಳ್ಳಗೆ ಹುಡ್ತಾವ ಅಂತ ಹೇಳಿದರು. ನಾನು ಇನ್ನೊಂದು ಸಂಶೋಧನೆ ಮಾಡೀನ್ರಿ, ಆ ಕಡೆ ಮಕ್ಕಳು ಯಾಕೆ ಅಷ್ಟು ಚಂದ ಹುಡ್ತಾವಂತಂದು. ಆ ಕಡೆ ತಾಯಂದ್ರೆ ಏನು ಮಾಡ್ತಾರೆ ಅಂತಂದ್ರೆ, ಒಂದು ಸುಂದರವಾದ ಮಗುವಿನ ಫೋಟೋ ಗಾಡಿಗೆ ಹಚ್ಚಿಬಿಡ್ತಾರೆ. ಗಾಡಿಗೆ ಹಚ್ಚಿ ದಿವಸ ಅದನ್ನ ನೋಡ್ಕೊಂತ ಮಕ್ಕೊಂತಾರ. ಅವು ಹುಟ್ಟಿದ ಮೇಲೆ ಕೂಡ ಹೆಚ್ಚು ಕಡಿಮೆ ಹಂಗ ಹುಡ್ತಾವು. ಕೂದಲು ಬೆಳ್ಳಗೆ ಕೆಂಪಗಿರ್ತಾವ, ಬೆಳ್ಳಗಿರ್ತಾವ ಅಲ್ಲಿ ಮಕ್ಕಳದು. ಇಲ್ಲಿ ನಮಗೂ ಇಂಡಿಯಾ ಲೆಕ್ಕ ಕರಗಿರ್ತಾವ ಅಷ್ಟ. ನಮ್ಮ ಕಡೆ ಉತ್ತರ ಕರ್ನಾಟಕದ ತಾಯಂದ್ರೆ ಅವೆಲ್ಲ ಮಾಡಂಗಿಲ್ಲ ಪಾಪ. ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ, ಎತ್ತು ನೋಡಿಬಿಡ್ತಾರೆ. ಹಿಂಗಾಗಿ ನಮ್ಮ ಎಲ್ಲ ಹಾಸ್ಯ ಕಲಾವಿದರು ನರಸಿಂಹ ಜೋಶಿ ಅವ್ರ ಹಂಗ. ನರಸಿಂಹ ಜೋಶಿ ಅವ್ರು ನೋಡ್ರಿ ಯಾವ್ದಕ್ಕೆ ಕಡಿಮೆ ಅದಾರ, ಗೂಳಿ ಕಣ್ಣಂಗೆ ಆಗ್ತಾನೆ, ಹಾನಗಲ್ ಗೂಳಿ. ಪ್ರಾಣೇಶ್ವರು ಎತ್ತು ಕಣ್ಣಂಗೆ ಆಗ್ತಾರೆ. ಇನ್ನ ನಮ್ಮ ಅಕ್ಕ ಇಂದುಮತಿ ಸಾಲಿ ಮಠ ಬಂದಿಲ್ರಿ, ಆಕೆ ಸೇಮ್ ಯಮನ ವಾಹನ ಕಣ್ಣಂಗೆ ಆಗ್ತಾಳೆ. ಆಕಿನ ಮುಂದೆ ಹೇಳಿದೆ, ಆಕಿನ ಪಾಪ ನಕ್ ಬಿಟ್ಲು. ಇದ್ದದ್ರಾಗ ನಾನಾ ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ದೀನಿ ರೀ. ಜೂನಿಯರ್ ಅನಿಲ್ ಕಪೂರ್ ಕಣ್ಣಾಗ ಆಗ್ತೀನಿ ನಾನು, ಹೌದಿಲ್ರಿ? ಇದ್ರ ಚಪ್ಪಾಳೆ ತಡ್ರಿ, ಇಲ್ಕ ಬೇಡ ನಮಗೇನು. ಅನಿಲ್ ಕಪೂರ್ಗೆ ಫುಲ್ ಟೈಫಾಯ್ಡ್ ಆಗಿ ಒಂದು 15-20 ದಿವಸ ಅಡ್ಮಿಟ್ ಆದ್ರೆ ಹಿಂಗಾಗಿರ್ತಾನೆ. ನಮ್ಮವ್ ಕೇಳಿದೆ, ನಾನು ಅನಿಲ್ ಕಪೂರ್ ಕಣ್ಣಂಗೆ ಯಾಕೆ ಕಾಣ್ತೀನಮ್ಮ ಅಂತ ಕೇಳಿದೆ. ಆಕೆ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ನೋಡಿದ್ದೆ ನಾನು, ಹಿಂಗಾಗಿ ನೀ ಹಿಂಗೆ ಹುಟ್ಟಿದೆ ಅಂತ ಹೇಳಿದ್ಲು. ಭಾಳ ಸಂತೋಷ ಅನಿಸ್ತು ಬಂಧುಗಳೇ. ಸುಮ್ಮ ತಮಾಷೆಗಾಗಿ ಹೇಳಿದೆ ನಾನು. ಇವರು ದೊಡ್ಡ ಕಲಾವಿದರು ಬಂಧುಗಳೇ. ಇವ್ರ ಬಗ್ಗೆ ಹಾಸ್ಯ ಮಾಡುವಷ್ಟು ದೊಡ್ಡವ ನಾನಲ್ಲ. ಇವ್ರ ಮುಂದೆ ಬಹಳ ಸಣ್ಣ ಕಲಾವಿದೆ ನಾನು. ಇವ್ರು ಹೆಂಗಂತಂದ್ರೆ 500 ರೂಪಾಯಿ ನೋಟ್ ಇದ್ದಂಗೆ, ನಾನು ಅವ್ರ ಮುಂದೆ 10 ರೂಪಾಯಿ ನೋಟ್ ಇದ್ದಂಗಪ್ಪ. ಹೌದಿಲ್ರಿ ಜೋಶರ? ನೀವು 500 ರೂಪಾಯಿ ನೋಟ್ ಇದ್ದಂಗ, ನಾನು 10 ರೂಪಾಯಿ ನೋಟ್ ಇದ್ದಂಗ. ಕರೆಕ್ಟ್ ಕರೆಕ್ಟ್. ಯಾಕೋ ಏನೋ ಇತ್ತೀಚೆಗೆ ಗೊತ್ತಾಗಲ್ದು 500 ರೂಪಾಯಿ ನೋಟ ಡೂಪ್ಲಿಕೇಟ್ ಹೊಂಟಾವ. ಅದು ತಿಳಿವಲ್ದು ನನಗೂ ಕೂಡ. ಇದು ನಮಗೆ ಸಂಬಂಧ ಇಲ್ಲ ವಿಷಯ. ಭಾಳ ಚೆನ್ನಾಗಿ ನಗ್ಲಕೈತಿರಿ ಆನಗಲ್ ಜನ, ಭಾಳ ಖುಷಿ ಅನಿಸ್ತದ. ಭಾಳ ಜನ ಗಂಡಸರು ಬಂದಿರಿ, ಹೆಂಗಸರು ಬಂದಿರಿ, ಭಾಳ ಸಂತೋಷ ಅನಿಸ್ತದ. ಗಂಡಸರಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಗಂಡಸರ ತಲೆ ಮೇಲೆ 2 ಕೈ ಆಡಿಸ್ತಾರಂತ. ಗಂಡಸರ ತಲೆ ಮೇಲೆ 2 ಕೈ ಆಡಿಸ್ತಾರ. ಒಬ್ಬಾಕಿ ಎತ್ತ ತಾಯಿ, ಇನ್ನೊಬ್ಬಾಕಿ ಹೆಂಡತಿ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಎತ್ತ ತಾಯಿ ತಲೆ ಮೇಲೆ ಕೈ ಆಡಿಸ್ಲಿ ಅಂದ್ರೆ ಕೂದಲು ಬರ್ತಾವ. ಹೆಂಡತಿ ತಲೆ ಮೇಲೆ ಕೈ ಆಡಿಸ್ಲಿ ಅಂದ್ರೆ ಇದ್ದು ಕೂದಲು ಹೋಗ್ತಾವಂತ. ಭಾಳ ಜನ ತಲೆ ಕಾಣ್ಲಕೈತವ್ರ ನನಗೆ. ನಿಮ್ಮ ನೋಡಿದ್ರೆ ಗೊತ್ತಾಗ್ಲಕತ್ತದ ಹೆಂಡತಿ ತಲೆ ಮೇಲೆ ಕೈ ಆಡಿಸಿಲ್ಲ. ನಿಮ್ಮ ತಲೆ ನೋಡಿದ್ರೆ ಗೊತ್ತಾಗ್ಲಕತ್ತದ ಈ ಇಡೀ ಓಣಿ ಜನ ನಿಮ್ಮ ತಲೆ ಮೇಲೆ ಕೈ ಆಡಿಸ್ಯಾರಂತ. ಭಾಳ ಸಂತೋಷ ಬಂಧುಗಳೇ. ಈ ತಲೆ ಮೇಲೆ ಕೂದಲು ಇರಂಗಿಲ್ಲಲ್ರಿ, ಅವ್ರಿಗೆ ಒಂದು ಸಮಸ್ಯೆ ಕಾಡ್ತದ. ಮುಖ ಎಲ್ಲಿ ತನ ತೊಳಿಬೇಕಂಬುದು ಗೊತ್ತಾಗಲ್ಲ ಅವ್ರಿಗೆ. ಸಾಬೂನು ಹಚ್ಕೊಂತಾನೆ ಹೋಗ್ತಾರೆ ಅವ್ರು. ಇನ್ನ ಐತಿ ಬಿಡು ಅಂತಂದು ಕೊನೆಗೆ ಇಲ್ಲಿ ಸ್ವಲ್ಪ ಕೂದಲು ಹತ್ತಿದ ತಕ್ಷಣ ಇಲ್ಲಿ ಮುಗೀತಂತ ತಿಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡ್ ಬಂದ್ಬಿಡ್ತಾರೆ ಪಾಪ ಅವ್ರು.
ಅವು ಆದ್ರೆ ಅವ್ರಿಗೆ ಒಂದು ಬೆನಿಫಿಟ್ ಐತ್ರಿ. ಈಗ ಹೆಲ್ಮೆಟ್ ಕಡ್ಡಾಯ ಆದ್ಮೇಲೆ ಅವ್ರು ಹೆಲ್ಮೆಟ್ ಹಾಕೋದು ಬೇಕಾಗಿಲ್ರಿ. ಸ್ಟಿಕ್ಕರ್ ಹಚ್ಕೊಂಡು ಹೊಂಟ್ಬಿಟ್ರೆ ಹೆಲ್ಮೆಟ್ ಹಾಕೊಂಡಂಗೆ ಕಾಣಿಸ್ತದ. ಬಂಧುಗಳೇ, ಇದು ಜನರಲ್ ಹಾಸ್ಯ ನಾನು ಹೇಳ್ತಾ ಇರೋದು. ಭಾಳ ಜನ ಹೆಣ್ಮಕ್ಳು ಬಂದಿರಿ, ಗಂಡಸರು ಬಂದಿರಿ, ಭಾಳ ಸಂತೋಷ. ಹೆಣ್ಮಕ್ಳು ಗಂಡಸರಿಗೆ ಕೆಲವೊಂದು ವಿಷಯಕ್ಕೆ ನಂಬಲಕ್ಕೆ ಹೋಗ್ಬೇಡ್ರಮ್ಮ. ಯಾವುದಂದ್ರೆ ಅವ್ರು ಲವ್ ಮಾಡ್ತೀವಿ ಅಂತಂದು ಒಂದೊಂದು ಪುಟದ ಕವನಗಳು ಬರ್ತಾರೆ. ಎದ್ರ ಬಗ್ಗೆ? ಕೂದಲ ಬಗ್ಗೆನ. ನಿನ್ನ ಕೂದಲಂಗ, ನಿನ್ನ ಕೂದಲು ಹಿಂಗ ಅಂತೇಳಿ ಬರ್ಬಿಡ್ತಾರೆ. ನೀವು ಪಾಪ ಮರಳಾಗಿ ಎಷ್ಟು ಲವ್ ಮಾಡ್ತಾನೆ ನನಗಂತಂದು ಲಗ್ನ ಆಗಿಬಿಡ್ತೀರಿ. ಲಗ್ನ ಆದ ಮೇಲೆ ಊಟಕ್ಕೆ ಕೂತಾಗ ಒಂದು ಕೂದಲು ಬರ್ಬೇಕು, ಎದ್ದು ನಿಂತು ಕಪಾಳ ಕೊಡ್ತೇನ್ರಿ. ಅದಕ್ಕೆ ಈ ಗಂಡಸರಿಗೆ ಕೆಲವೊಂದು ವಿಷಯಕ್ಕೆ ನಂಬಲಕ್ಕೆ ಹೋಗ್ಬೇಡ್ರಿ. ಇನ್ನು ಹೆಂಗಸರಿಗೆ ಕೂಡ ಕೆಲವೊಂದು ವಿಷಯಕ್ಕೆ ನಂಬಲಕ್ಕೆ ಹೋಗ್ಬಾರ್ದು. ಯಾವುದಂದ್ರೆ ವಯಸ್ಸಿನ ಬಗ್ಗೆ ಕೇಳ್ರಿ, ಆದಷ್ಟು ಕಡಿಮೆ ಮಾಡ್ಕೊಂತ ಹೇಳ್ಕೊಂತ ಬರ್ತಾರೆ. 3 ಜನ ಹೆಣ್ಮಕ್ಳು ಟ್ರೈನಲ್ಲಿ ಹೋಗ್ಲಕತ್ತಿರ್ ತಮ್ಮ ವಯಸ್ಸಿನ ಬಗ್ಗೆ ಡಿಸ್ಕಸ್ ನಡೆದಿತ್ತು. ಫಸ್ಟ್ ಅದಕ್ಕೆ ಸೆಕೆಂಡ್ ಅದಕ್ಕೆ ಕೇಳಿದ್ಲಿ, ನಿಮ್ಗೆ ವಯಸ್ಸು ಎಷ್ಟಂದು. ಆಕೆಗೆ 40 ಇದ್ದು, ನನಗೆ ಈಗ ಜಸ್ಟ್ 30 ಅಂದು. 10 ಕಡಿಮೆ ಮಾಡಿಲ್ಲ ಪುಣ್ಯಾತ್ಗೀತಿ. ನಡುವಿನದಕ್ಕೆ ಲಾಸ್ಟ್ನದಕ್ಕೆ ಕೇಳಿಲ್ಲ, ನಿಮ್ಗೆ ವಯಸ್ಸು ಎಷ್ಟು ಅಂತಂದು. ಆಕೆಗೆ 30 ಇದ್ದು, ನನಗೆ ಈಗ ಜಸ್ಟ್ 20 ಅಂದು. ಆ ಕಡೆ ಲಾಸ್ಟ್ನದಕ್ಕೆ ಈ ಕಡೆ ಲಾಸ್ಟ್ನದಕ್ಕೆ ಕೇಳಿದ್ಲು, ನಿಮ್ಗೆ ವಯಸ್ಸು ಎಷ್ಟು ಅಂತಂದು. ಆಕೆಗೆ 20 ಇದ್ದು, ನನಗೆ ಈಗ ಜಸ್ಟ್ 10 ಅಂದ್ಲು. ಅಷ್ಟೊತ್ತಿಗೆ ಮ್ಯಾಲೊಬ್ಬ ಮಲ್ಕೊಂಡಿದ್ದ, ದಪ್ಪ ಅಂತೇಳಿ ಕೆಳಗೆ ಬಿದ್ದ. ಇವ ಯಾರು ಅಂದ್ರು, ನಾನಾ ಈ ಹುಟ್ಟಿನ ಅಂದವ. ಅವನಿಗೆ ತಲೆ ಕೆಟ್ಟಂಗಾಗಿತ್ರಿ ಅವನಿಗೆ. ಇದೆಲ್ಲ ನೋಡ್ಕೊಂತ ಹೋಗಿ 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 ಭಾಳ ವಿಚಿತ್ರವಾದಂಥ ಘಟನೆಗಳು ನಡೀತಾವ ಬಂಧುಗಳೇ. ಇತ್ತೀಚೆಗೆ ಮೊಬೈಲ್ ಬಂದ ಮೇಲೆ ಅಂತೂ ಹೆಚ್ಚು ಕಡಿಮೆ ಆಗ್ಲಾಕತ್ತಿದ್ರಿ. ಒಬ್ಬ ಬಂದು ನನಗೆ ಹೇಳ್ದ, ಸಣ್ಣ ವಿಷಯಕ್ಕೆ ನನ್ನ ಹೆಂಡತಿ ಜೊತೆ ಜಗಳ ಆಗ್ಯದು ಅಂತಂದ. ಏನು ಸಣ್ಣ ವಿಷಯಕ್ಕೆ ಜಗಳ ಆಗ್ಯದ? ಏನಿಲ್ಲಪ್ಪ, ನನ್ನ ಹೆಂಡತಿ ಒಂದು ಫೋಟೋ ಕೊಟ್ಟಿದ್ಲು, ಅದು ಫೇಸ್ಬುಕ್ಗೆ ಹಾಕ್ಬೇಕಾಗಿತ್ತು, ಕನ್ಫ್ಯೂಸ್ ಆಗಿ OLXಗೆ ಹಾಕಿ ನಂದೇವ. OLXಗೆ ಹಾಕಿದಾಗ ಜಗಳ ಆಯ್ತು ನಂದೆ ನಾನು. ಅದಕ್ಕೆ ಹಾಕಿ ಲೋ ಮರ ಒಬ್ಬ ಫೋನ್ ಮಾಡಿ ಹೇಳಕತ್ತಾನ, ಇಂಥವೆಲ್ಲ ಗುಜರಿಗೆ ಹಾಕ್ಬೇಕ್ರಿ, OLXಗೆ ಹಾಕ್ಬೇಡ ಅಂತ ಅನ್ಲಕತ್ತಾನ. ಅವಾಗ ಜಗಳ ಆಗ್ಲಕತ್ತ ಅಂತಂದು. ಸಣ್ಣ ಸಣ್ಣ ವಿಷಯಕ್ಕೆ ಪ್ರತಿಯೊಬ್ಬರು ಹತ್ರ ಮೊಬೈಲ್ ಆಗ್ಬಿಟ್ಟವ್ರಿ. ಒಬ್ಬ ಬಂದ ಉತ್ತರ ಕರ್ನಾಟಕದ ಭಿಕ್ಷುಕ, ಅಮ್ಮ ರೊಟ್ಟಿ ನೀಡಂತಂದ. ರೊಟ್ಟಿ ಮಾಡಿಲ್ಲ, ಆಮೇಲೆ ಬಾ ಅಂತಂದ್ಲು. ಇವ ಅಂದ, ನಾನು ಫೋನ್ ನಂಬರ್ ತಗೋ ಅಂದೇವ್. ಯಾಕಂತ ಕೇಳಿದ್ಲು. ರೊಟ್ಟಿ ಆದ ತಕ್ಷಣ ಮಿಸ್ ಕಾಲ್ ಕೊಡಮ್ಮ, ನಾ ಬಂದು ನಿಡ್ಸ್ಕೊಂಡು ಹೋಗ್ತೀನಿ ಅಂದಿವ. ಆಕಿ ಅಂದ್ಲು, ಮಿಸ್ ಕಾಲ್ ಏನು ಕೊಡೋಕೆ ಹೋಗ್ಲ, ಫೋಟೋ ತೆಗೆದು ವಾಟ್ಸಪ್ನಾಗ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ತಿನ್ನಲ್ಲ ಅಂತ. ಹಿಂಗಾಗೈತ್ರಿ ಜನ್ರೇಷನ್. ಅವು ಏನೇನೋ ಟೈಪ್ ಮಾಡ್ಲಿಕ್ಕೆ ಹೋಗಿ ಯಾರ್ಯಾರಿಗೂ ಹೋಗ್ಬಿಡ್ತಾವ್ರಿ ಒಂದೊಂದ್ಸಲ ಮೆಸೇಜ್ಗಳು. ನಿಮಗೂ ಆಗಿರ್ತದೆ, ನಮಗೂ ಆಗಿರ್ತದೆ. ಒಬ್ಬ ಕೆಣಮಗಳು ಮೆಸೇಜ್ ಗಂಡು ಕಳಿಸ್ಬೇಕಾಗಿತ್ತು, ಕನ್ಫ್ಯೂಸ್ ಆಗಿ ಬೇರೆಯವ್ರಿಗೆ ಹೋಯ್ತದೆ. ಯಾರಿಗೆ ಹೋಯ್ತು ಅಂದ್ರೆ ಅವ ಅದೇ ತಾನೇ ಹೆಣ್ತಿಗೆ ಮಣ್ಣು ಮಾಡಿ ಬಂದಿದ್ದಾವ, ಅವನಿಗೆ ಹೋಯ್ತದ. ಮೆಸೇಜ್ ನೋಡಿದ ತಕ್ಷಣ ಚಕ್ರ ಬಂದು ಬಿದ್ದ ಬಿಟ್ಟವ. ಮೆಸೇಜ್ನಾಗ ಏನಿತ್ರಿ, ನಾನು ಸೇಫಾಗಿ ಬಂದ್ಬಿಟ್ಟೀನ್ರಿ, ಜಾಗ ಭಾಳ ಚಲೋ ಐತಿದು, ಆದ್ರೆ ನೆಟ್ವರ್ಕ್ ಒಂದಿಲ್ಲ, ಇನ್ನೊಂದು 4-5 ದಿವಸದಾಗ ನಿನಗೂ ಕರ್ಸ್ಕೊಂತೀನಿ ಅಂತಂದು ಬರ್ದು. ಮೂರ್ಛೆ ಬಂದು ಬಿಟ್ಬಿಟ್ಟಿದ್ದಾವ. ಭಾಳ ಚಂದ ಕೆಲವೊಂದು ಘಟನೆಗಳು ಆಗ್ತಾವೆ ಬಂಧುಗಳೇ. ಈಗ ನೋಡ್ರಿ, ಸುಳ್ಳು ಮೊಬೈಲ್ ಬಂದ್ಮೇಲೆ ಸುಳ್ಳು ಹೇಳಕತ್ತೀವಿ, ಪ್ರತಿಯೊಬ್ಬರು ಸುಳ್ಳು ಹೇಳಕತ್ತೀವಿ ನಾವು. ಸಣ್ಣ ಮಕ್ಳು ಹಿಡ್ಕೊಂಡು ಒಬ್ಬ ಬಂದು ಹೇಳಿದಂತ, ನನ್ನ ಮಗ ಇತ್ತೀಚೆಗೆ ಮೊಬೈಲ್ ಬಂದ್ಮೇಲೆ ಸುಳ್ಳು ಜಾಸ್ತಿ ಹೇಳಕತ್ತೀವಿ ನಾವು, ಏನು ಮಾಡ್ಬೇಕು ತಿಳಿಯಾರ್ದಂಗೆ ಆಗ್ಯದ. ಅದಕ್ಕೆ ಚಿಂತೆ ಮಾಡ್ತಿಲ್ಲ. ಹುಬ್ಬಳ್ಳಿಯಾಗ ಮಾರ್ಕೆಟ್ನಾಗ ಒಂದು ಮಷಿನ್ ಬಂದವು. ಆ ಮಷಿನ್ ತೊಗೊಂಡೋಗಿ ಮನೆಗೆ ಇಟ್ಟು ಸುಳ್ಳು ಹೇಳಿದ ತಕ್ಷಣ ಮಷಿನ್ ಪೌ ಅಂತ ಆ ಸುಳ್ಳು ಹೇಳೇನಂತೇಳಿ ಗೊತ್ತಾಗ್ತದೆ, ಕಂಡಿಡಿಬೋದು. ಹೌದಾ, ಎಷ್ಟು ಬೀಳ್ತದೆ? 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಹೋದ್ರೆ ಹೋಗೋದಕ್ಕೆ ನನ್ನ ಮಗ ಸುಳ್ಳಾಳದ ಕಂಡಿಡ್ಬೇಕಾಗ್ಯದ ಅಂತ ತಿಳ್ಕೊಂಡು 10,000 ರೂಪಾಯಿ ತೊಗೊಂಡು ಆ ಮಷಿನ್ ಹೋಗಿ ಮನೆಯಾಗ ಇಟ್ಕೊಂಡು ಹುಡುಗ ಹೊರಗ್ಲಿಂದ ಬಂದ. ಎಲ್ಲಿಗೆ ಹೋಗಿದ್ದು ಅಂತ ಕೇಳಿದ. ಅಪ್ಪ ಕಾಲೇಜ್ಗೆ ಹೋಗಿದ್ನಂತಂತ. ಮಷಿನ್ ಪೌ ಅಂತ ಸುಳ್ಳು ಹೇಳ್ತಾ, ಮಗನ ಎಲ್ಲಿಗೆ ಹೋಗಿದ್ದೆ ಹೇಳು. ಯಪ್ಪ ಸಿನಿಮಾಕ್ಕೆ ಹೋಗಿದ್ನಪ್ಪ. ಯಾವ ಸಿನಿಮಾಕ್ಕೆ ಹೋಗಿದ್ದಿ? ದೇವ್ರ ಸಿನಿಮಾಕ್ಕೆ ಹೋಗಿದ್ನಪ್ಪ. ಮಷಿನ್ ಪೌ ಅಂತ ಸುಳ್ಳು ಹೇಳ್ಬೇಡ ಮಗನ, ಯಾವ ಸಿನಿಮಾಕ್ಕೆ ಹೋಗಿದ್ದೆ ಹೇಳು. ಯಪ್ಪ ಬೇರೆ ಸಿನಿಮಾಕ್ಕೆ ಹೋಗಿದ್ದೆ. ನಾಚಿಗೆ ಬರ್ಬೇಕಲ್ಲೇ, ನಿನ್ನ ವಯಸ್ಸಿನಾಗ ನಾವು ದೇಶಭಕ್ತಿ ಸಿನಿಮಾ ನೋಡ್ತಿದ್ದ ಅಂದೇವು. ಮಷಿನ್ ಪೌ ಅಂತ ಇಷ್ಟು ಅನ್ನೋದಕ್ಕೆ ಹೆಣ್ತಿ ಅಡಿಗೆ ಮನೆಗಿದ್ಲ. ಆಕಿ ಹೊರ ಬಂದು ಸುಳ್ಳು ಹೇಳಿದ್ರಾಗ ಎಷ್ಟಾಗ್ಲಿ ನಿಮ್ಮ ಮಗನೇ ಅಲ್ವಾ ಅಂತಂದ್ಲು. ಮಷಿನ್ ಪೌ ಅಂತ. ಕೆಲವೊಂದು ವಿಷಯ ಹಿಂಗೆ ಬಹಿರಂಗ ಆಗ್ತಾವ್ರಿ. ಅನ್ಲಕ್ ಹೋಗ್ಬೇಡಪ್ಪ ಯಪ್ಪ, ಏನಕ್ಕೆ ಹೋಗಿ ಮ್ಯಾಲಿಂದ ಕೆಳಗೆ ಬಿದ್ದಿದ್ದೈತಿ ನೀನು. ಎಂಜಾಯ್ ಮಾಡ್ರಿ ಅಷ್ಟೇ, ಸ್ವಲ್ಪ ದೂರ ಕೂಡ್ರಿ, ಅದಷ್ಟು ಸೇಫ್ ಆಗಿ ಜಾಗದಲ್ಲಿ ಕೂಡ್ರಿ ದಯವಿಟ್ಟು. ಕಾರ್ಯಕ್ರಮಕ್ಕೆ ಹೋದಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗ್ತಾವ್ರಿ ಕೆಲವೊಂದು ಘಟನೆಗಳು. ನಮ್ಗೆ ಏನೇನು ಹೆಚ್ಚು ಕಡಿಮೆ ಆಗ್ತಾವ ಅಂತ ನಿಮ್ಗೆ ತಿಳಿಸ್ತೀನಿ ನಾನು. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಕ್ಕೆ ಬಂದಿದ್ದೆ. ನನಗಿಂತ ಮುಂಚೆ ಒಬ್ರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು, ನನಗೆ ಇವತ್ತು ಮಾತಾಡಕ್ ಮೂಡಿಲ್ಲ ಅಂತಂದ್ರು.
ಯಾಕೆ ಅಂತ ಕೇಳಿದ್ರು. ನನ್ನ ಚಪ್ಪಲಿ ಕಳೆದೋಗವ, ಹಿಂಗಾಗಿ ನಾನು ಮಾತಾಡಕ್ಕೆ ಮೂಡ್ ಬರೋಲ್ದು ಅಂದ್ರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತ ಹೇಳಿದ, ನೀವು ಭಾಷಣ ಮಾಡ್ಲಕ್ ಸ್ಟಾರ್ಟ್ ಮಾಡ್ರಿ. ಇಷ್ಟು ಚಪ್ಪಲಿ ಬರ್ತಾವ, ಆರಿಸ್ಕೊಳಕ್ ನೀವ ಹಿಂದೆ ಮುಂದೆ ನೋಡ್ತಾರ ಅಂತ ಹೇಳಿದ್ರ. ಇವತ್ತು ವೆಂಕಟರಮಣ ಹೇಳಿದ್ರು ಮತ್ತು ಸಹಕಾರ ಸಂಘದವ್ರು ಇವ್ರು ಕೂಡಿ ಇವತ್ತು ಹಾಸ್ಯಗೋಷ್ಠಿ ಇಟ್ಟಾರ. ಕೆಲವೊಂದು ಕಡೆ ಕವಿಗೋಷ್ಠಿ ಅಂತೇಳಿ ಮಾಡ್ತಾರೆ. ಕವಿಗಳು ತಮ್ಮ ಕವನಗಳು ಓದ್ತಿರ್ತಾರೆ. ಕೆಲವೊಬ್ರು ದೊಡ್ಡ ಇರ್ತಾವ, ಕೆಲವೊಬ್ರು ಸಣ್ಣ ಇರ್ತಾವ. ಒಂದು ಸಲ 80 ವರ್ಷದ ಅಜ್ಜಗೆ ಚೀಫ್ ಗೆಸ್ಟ್ ಅಂತೇಳಿ ಮಾಡಿಬಿಟ್ಟಿದ್ರು. ವೇದಿಕೆ ಮೇಲೆ ಆತನ ಒಬ್ಬನೇ ಕೂಡಿಸಿ ಕವಿಗಳು ಬಂದು ಕವನಗಳು ಓದ್ಲಕತ್ತಿದ್ರು. ಒಬ್ಬ ಕವಿ ಕವನ ಓದ ಮುಂದಾಗ ಅವ್ರಿಗೆ ಏನಾಯ್ತು ಏನೋ 80 ವರ್ಷದ ಅಜ್ಜಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೋಗ್ಬಿಟ್ರು ಪಾಪ. ಆ ಚೀಫ್ ಗೆಸ್ಟ್ ಮಂದಿ ಎಲ್ಲ ಕವಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಿನ್ನ ಕವನ ಕೇಳಿದದಕ್ಕೆ ನಮ್ಮ ಅಪ್ಪ ಸತ್ತಾನ ಅಂತೇಳಿ ಕಂಪ್ಲೇಂಟ್ ಮಾಡಿಬಿಟ್ರು. ಅದು ಕೋರ್ಟಿಗೆ ಹೋಯ್ತಿರೋದು. ಜಡ್ಜ್ ಕೇಳಿದ, ಹೆಂಗ್ ಸತ್ತ? ಏನೇನ್ರಿ ಗೊತ್ತಿಲ್ಲ ನನಗೆ, ನಾ ಕವನ ಓದಕತ್ತಿದ್ದೆ ಅವಾಗ ಸತ್ತನ. ಕವನ ದೊಡ್ಡದಿತ್ತ ಸಣ್ಣದಿತ್ತ ಅಂತ ಕೇಳಿದ್ರು. ಸ್ವಲ್ಪ ದೊಡ್ಡದಿತ್ತು ಬಿಡ್ರಿ ಅಂತಂದ. ಅದಕ್ಕೆ ಸತ್ತನ ಮಗನ, ನಿನ್ನ ಗಲ್ಲು ಶಿಕ್ಷೆ ಪ್ರಕಟ ಮಾಡ್ತೀನಿ ಅಂತಂದ್ರು. ಇವ ಮುಖ ಸಣ್ಣದ್ ಮಾಡ್ಕೊಂಡು ನಿಂತ. ಮುಖ ಸಣ್ಣದ್ ಮಾಡ್ಬೇಡ, ನಿನಗೊಂದು ಆಪ್ಷನ್ ಕೊಡ್ತೀನಿ, ಕೊನೆಯ ಆಸೆ ಏನದು ಹೇಳಂತಂದ್ರು. ಇವಂದ ಏನಿಲ್ರಿ ಅದ ಕವನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿ ನಂದೇವ. ಕೆಲವೊಂದ್ಸಲ ಹಿಂಗೂ ಹಾಕ್ತವ್ರೆ ಘಟನೆಗಳು. ಈಗ ನೋಡ್ರಿ, ಇವತ್ತ ವೆಂಕಟರಮಣ ಹೆಗ್ಡೆ ಅವ್ರ ಮೂಲಕ ಕಾಂಟ್ಯಾಕ್ಟ್ ಆಯ್ತು, ನಾವು ಇಲ್ಲಿಗೆ ಬಂದ್ವಿ. ಇದಕ್ಕಿಂತ ಮುಂಚೆ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ, ಅದಕ್ಕಿಂತ ಮುಂಚೆ ಶೃಂಗೇರಿಯಲ್ಲಿ ಇದ್ದೀವಿ, ದಾವಣಗೆರೆಯಲ್ಲಿ ಇದ್ದೀವಿ. ಎಲ್ಲ ಕಡೆ ಕರೆಸ್ತಾರೆ, ಎಲ್ಲ ಕಡೆ ಹೋಗ್ತೀವಿ ನಾವು. ಒಂದು ಸಲ ಧಾರವಾಡ ಹುಚ್ಚಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನೆಗ್ಸಿದ್ರಿ, ಇಲ್ಲಿ ಬಂದು ನೆಗ್ಸೋಗಂತಂದ್ರು. ಇಲ್ಲ ಸಾಧ್ಯ ಇಲ್ಲ ಅಂದೀವಿ ನಾವು. ನೀವು ಬರ್ಲೇಬೇಕಂತೇಳಿ ಪಟ್ಟು ಹುಡ್ಕೊಂಡು ಕೂತ್ಬಿಟ್ರಿ. ನಾವು 3 ಜನ ಹಾಸ್ಯ ಕಲಾವಿದ್ರು ಕಾರ್ಯಕ್ರಮ ಕೊಡ್ಬೇಕಂತೇಳಿ ಧಾರವಾಡ ಹುಚ್ಚಾಸ್ಪತ್ರೆಗೆ ಹೋಗಿವ್ರಿ. ನಮ್ಮ ನರಸಿಂಹ ಜೋಶಿ ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಒಬ್ಬ ಹುಚ್ಚ ಬಂದು ಡಾಕ್ಟರ್ ಇವಾಗ ಏನೋ ಹೇಳ, ಏನ್ ಹೇಳಕತ್ತೇನ್ರಿ ಅಂದೆ ನಾನು. ಅವೆಲ್ಲ ನೀವು ಕೇಳಬಾರ್ದ್ರಿ ಅಂತ. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೇನೆ ಅಂದೆ ನಾನು. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚ ಬಂದು ನನಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನನಗ್ಯಾಕೆ ಒಳಗಾಕಿರಿ ಅಂತ ಕೇಳಕತ್ತೇನ. ಕಾರ್ಯಕ್ರಮ ಓದಲಿ ಆದಂತ ಅನುಭವಗಳು ಬಂಧುಗಳೇ. ಕೆಲವೊಂದ್ಸಲ ನಮ್ಮ ಮೇಲೆ ಆಗ್ತಾವ ಕೆಲವೊಂದು ಘಟನೆಗಳು, ಯಾಕೋ ಏನು ಗೊತ್ತಾಗೋದು ನನಗೆ. ನಾನು ಒಂದ್ಸಲ ಮದುವೆ ಆಗಿದ್ದೆ, ಇಲ್ಲ ಒಂದ ಸಲ ಮದುವೆ ಆಗ್ತಾನೆ ಬಿಡ್ರಿ, ಆ ಮಾತನಾಗಲ್ಲ. ಒಂದ್ಸಲ ಕನ್ಯಾ ನೋಡ್ಲಕ್ ಹೋಗಿದ್ದೆ ನಾನು. ಕನ್ಯಾ ನೋಡಕ್ ಹೋದತ್ನಾಗ ಹುಡುಗಿ ಲೈಕ್ ಆಗಿದ್ಲ ನನಗೆ. ಮನೆಯವ್ರು ಅಂದ್ರು, ಅವ್ರ ಮನೆಯವ್ರು ಏನಾದ್ರೂ ಮಾತಾಡಂಗಿತ್ತಂದ್ರೆ ಮಾತಾಡ್ರಿ, ಒಂದು ರೂಮ್ನಾಗ ಕೂಡಿಸ್ತೀವಿ ಅಂತಂದ್ರು. ಒಂದು ರೂಮ್ನಾಗ ಕೂಡ್ಸಿದ್ರಿ. 15 ನಿಮಿಷ ಆಯ್ತ್ರಿ, ನಾನು ಮಾತಾಡ್ಲಿಲ್ಲ, ಆಕಿನೂ ಮಾತಾಡ್ಲಿಲ್ಲ. ನಾನೇ ಗಂಡಸ್ ಅಂತ ತಿಳ್ಕೊಂಡು ಸ್ಟೆಪ್ ತಗೊಂಡು ನಾನೇ ಒಂದು ಮಾತು ಕೇಳಿಬಿಟ್ಟೆ ನಾನು. ಅಕ್ಕರ ನಿಮ್ಮ ಹೆಸರು ಏನು ಅಂದೆ ನಾನು. ಶಕುಂತಲಾ ಅಂದ್ಲು. ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದ್ರ ಮಾತು ಕೇಳಿದೆ ನಾನು. ಆ ಕೇಳಿದ್ಲು, ಇಷ್ಟು ದಿವಸ 2 ಇದ್ರು, ಈಗ ನಿನ್ನ ಸೇರಿಸಿ 3 ಆದ್ಲಂತ. ಬಹಳ ಚಂದ ಕೆಲವೊಂದು ಘಟನೆಗಳಾಗ್ತಾ ಬಂದಗಳು. ಅದ್ರಾಗ ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಘಟನೆಗಳು ಮತ್ತೆ ಬೇರೆ ಎಲ್ಲಿನೂ ಆಗಲ್ಲ ಅಂತ ಅನ್ಸ್ತದೆ ನನಗೆ. ಅದ್ರಾಗ ಹಳ್ಳಿ ಜನ ಯಾವಾಗ ಏನು ಮಾತಾಡ್ತಾರೆ ಅಂಬೋದು ಗೊತ್ತಾಗ್ಲಿ. ನನಗೊಂದ್ಸಲ ಕೆಮ್ಮಾಗಿತ್ತು, ದವಾಖಾನೆಗೆ ಹೋಗ್ಲಕತ್ತಿದ್ದೆ. ಒಬ್ಬ ಕುಡಿದು ಮಕ್ಕೊಂಡಂತ ವ್ಯಕ್ತಿ ಕರೆದ, ಏ ಮಾಮನ ಇಲ್ಲಿ ಬಾ ಅಂತಂದ. ಏನಂತ ಕೇಳಿದೆ, ಎಲ್ಲಿಗೆ ಹೋಗ್ಲಕತ್ತಿದ್ದಿ? ಕೆಮ್ಮಾಗ್ಯದ, ದವಾಖಾನೆಗೆ ಹೋಗ್ತೇನೆ ಅಂದೆ. ಬೈದ, ಲೇ ಹುಚ್ಚ, ಕೆಮ್ಮಾದ್ರೆ ದವಾಖಾನೆಗೆ ಹೋಗ್ತಾರೇನಂದ. ಎಲ್ಲಿಗೆ ಹೋಗ್ಬೇಕಂದೆ ನಾನು. ವೈನ್ ಶಾಪಿಗೆ ಹೋಗಲ್ಕ ಬ್ರಾಂಡಿ ಶಾಪಿಗೆ ಹೋಗಂದ. ನಾನಂದೆ, ವೈನ್ ಶಾಪಿಗೆ ಬ್ರಾಂಡಿ ಶಾಪಿಗೆ ಹೋದ್ರೆ ಕೆಮ್ಮು ಹೋಗ್ತದ ಅಂದೆ ನಾನು. ಅದಕ್ಕೆ ಆ ಕುಡ್ಕಂದ, ಲೇ ಹುಚ್ಚ, ನಂದು ಹೊಲ ಹೋಗ್ಯದ, ಮನೆ ಹೋಗ್ಯದ, ಗದ್ದೆ ಹೋಗ್ಯದ, ತೋಟ ಹೋಗ್ಯದ, ನಿಂದು ಕೆಮ್ಮು ಹೋಗಲ್ಲ ನಂದ. ಹಳ್ಳಿ ಜನ ಭಾಳ ಯಾವಾಗ ಏನು ಮಾತಾಡ್ತಾರೆ ಅಂಬೋದು ಗೊತ್ತಾಗಲ್ಲ ಬಂಧುಗಳೇ. ಅಷ್ಟ ಮುಗ್ದಿರ್ತಾರ ಅವ್ರು BSNL ಕಸ್ಟಮರ್ ಕೇರ್ಗೆ, ಏರ್ಟೆಲ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾರೆ. ಒಂದೊಂದು ತಾಸು ಆದ್ಮೇಲೆ ಲೈನ್ ಸಿಗ್ತಾರ. ಆ ಕಡೆಯಿಂದ ಒಬ್ಬಾಕಿ ಹುಡುಗಿ ಫೋನ್ ರಿಸೀವ್ ಮಾಡಿದ್ಲು. ಹಲೋ, ನೀವು ಯಾರು ಮಾತಾಡೋದು? ನಾವು ಹಾನಗಲ್ದಿಂದ ಮಲ್ಲಪ್ಪ ಮಾತಾಡೋದಂತಂದ. ಇವನಿಗೇನು ಅನಿಸ್ತು, ಅಕ್ಕಿನ ಹೆಸರು ಕೇಳ್ಬೇಕನ್ನಿಸ್ತು. ನೀ ಯಾರಮ್ಮ ಮಾತಾಡಕ್ಕೆ ಅಂದ. ನಾನು ಎಲ್ಲ ಮೊದಲು ಇವನವನು ಇದು ಫೋನು ಸೌದತ್ತಿಗೆ ಹೋಯ್ತಲೇ ಅಂದೇವು. ಸೌದತ್ತಿ ಫೋನ್ ಹೋಯ್ತು ಅಂತ ತಿಳ್ಕೊಂಡು ತಪ್ಪಾಯ್ತಾ, ಈ ಉದೋ ಒಂದು ಫೋನ್ ಇಟ್ಟಿದ್ದು. ಭಾಳ ವಿಚಿತ್ರವಾದಂಥ ಘಟನೆಗಳು ನಡೀತವೆ ಬಂಧುಗಳೇ. ನಾವು ಅಬ್ಸರ್ವ್ ಮಾಡ್ಬೇಕು, ಮತ್ತೇನಿಲ್ಲ. ನಾನೊಂದ್ಸಲ ನಮ್ಮ ಸಂಬಂಧಿಕರ ಸತ್ತಿದ್ರು ಹೆಣಕ್ಕೆ ಹೋಗ್ಲಕತ್ತಿದ್ದೆ. ಯಾವಾಗ ಏನು ಮಾತಾಡ್ತಾರೆ ಮತ್ತೆ ಗೊತ್ತಾಗೋದಿಲ್ಲ ಅಂತಲ್ಲಕ್ಕೆ ಒಂದು ಎಕ್ಸಾಂಪಲ್. ನಮ್ಮ ಸಂಬಂಧಿಕರು ಸತ್ತಿದ್ರು ಹೆಣಕ್ಕೆ ಹೋಗ್ಲಕತ್ತಿದ್ದೆ. ಹಂಗ ಹೋಗಂಗಿಲ್ಲ, ಹೂವಿನ ಮಾಲೆ ತೊಗೊಂಡು ಹೋಗ್ತಾರೆ.
ನಾನು ನೆನಪೋಗಿ ಹಂಗ ಹೋಗಿದ್ದೆ ನಾನು. ಅಷ್ಟೊತ್ತಿಗೆ ನಮ್ಮ ಗೆಳೆಯ ಬಂದ ಅವನಿಗಂದೆ, ಲೇ ಹೆಣ ಖಾರ ತರಬೇಕಾಗಿತ್ತು, ನೆನಪೋಗಿ ಹಂಗ ಬಂದಿನಿ ಅಂದೆ ನಾನು. ಅದಕ್ಕೆ ಅವ ಏನು ಅನ್ಬೇಕು, ನೀ ಯಾಕೆ ಚಿಂತೆ ಮಾಡ್ತಲೇ, ನಿನಗೊಂದು ಹೆಣಕೊಂತ ಅಂದಿ ನಂದವ. ಏನಂತೇಳಿ ತಿಳ್ಕೊಂತೀನಿ ಹಿಂಗಂದ್ರೆ ಭಾಳ ವಿಚಿತ್ರವಾದಂಥ ಮಾತುಗಳು ಸಿಗ್ತಾ ಬಂಧುಗಳೇ. ಅದರಲ್ಲಿ ಉತ್ತರ ಕರ್ನಾಟಕ ಭಾಷೆಯ ಮೂಲಕ ನಾವು ಹಾಸ್ಯವನ್ನು ಮಾಡಬಹುದು ಬಂಧುಗಳೇ. ಭಾಷೆ ಅಂದ ತಕ್ಷಣ ಒಂದಂತ ತಿಳ್ಕೊಂಡು ನಾವು ಈಗ ನೋಡ್ರಿ, ಹಾನಗಲ್ ಭಾಷೆನೇ ಬೇರೆ ಅದ, ಹುಬ್ಬಳ್ಳಿ ಭಾಷೆನೇ ಬೇರೆ ಅದ, ವಿಜಯಪುರ ಭಾಷೆನೇ ಬೇರೆ ಅದ, ಕಲಬುರಗಿ ಭಾಷೆನೇ ಬೇರೆ ಅದ, ಬೀದರ್ ಭಾಷೆನೇ ಬೇರೆ ಅದ. ಬೀದರ್ ಭಾಷೆನೇ ಹೆಚ್ಚು ಕಡಿಮೆ ಐತ್ರಿ. ಅದು ಭಾಳ ವಿಚಿತ್ರವಾದಂಥ ಮಾತುಗಳು ಸಿಗ್ತಾವಲ್ಲಿ. ನಾವು ಒಂದ್ಸಲ ಬಸವ ಕಲ್ಯಾಣ ಕಾರ್ಯಕ್ರಮ ಕೊಡೋಕೆ ಹೋಗಿದ್ದೀವಿ. ಇವತ್ತು ಹೆಗಡೆ ಅವರು ಮತ್ತು ಅವರು ಬಳಗದವ್ರು, ಸರ್ ಸಾಯಂಕಾಲ 7 ಗಂಟೆಗೆ ಬಂದು ನಿಮ್ಮ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ನಮಗೇನೂ ಅನಿಸ್ಲಿಲ್ಲ. ಅಲ್ಲಿ ಬಸವ ಕಲ್ಯಾಣದಾಗ ಏನು ಅನ್ಬೇಕು, ಸಾಯಂಕಾಲ 7 ಗಂಟೆಗೆ ಬಂದು ನಿಮ್ಗೆ ಹೊತ್ಕೊಂಡು ಹೋಗ್ತೀವಿ ಅಂತಂದ್ರು. ನಾವೇನು ಸತ್ಯವನ್ನ ಎಂದೆ ನಾನು, ಇಲ್ಲರಿ ನಮ್ಮ ಕಡೆ ಕರ್ಕೊಂಡು ಹೋಗ್ಲಕ್ಕೆ ಹೊತ್ಕೊಂಡು ಹೋಗ್ತಾರಂತ. ಭಾಳ ವಿಚಿತ್ರವಾದಂಥ ಮಾತುಗಳು ಬಂಧುಗಳೇ. ಕಲಬುರಗಿಯಿಂದ ಹಿಡ್ಕೊಂಡು ಬೆಂಗಳೂರು ತನಕ ಹೆಂಡತಿನಿ ಅಂತಾರೆ, ಶ್ರೀಮತಿ ಅಂತಾರೆ, ಮಡದಿ ಅಂತಾರ, ನಮ್ಮ ಕುಟುಂಬ ಅಂತಾರೆ. ಆದ್ರೆ ಬೀದರ್ದಾಗ ಹೆಂಡತಿ ಅನ್ನಂಗ್ಲರು ಕಟ್ಲ ಅಂತಾರ. ಕಟ್ಲ ಅನ್ನೋದು ಕೇಳಿರೇ ನೀವು? ನಾವು ಪಿಟ್ಲ ಕೇಳಿದಪ್ಪ, ಕಟ್ಲ ಕೇಳಿದಿಲ್ಲ. ಒಂದ್ಸಲ ಬೀದರ್ ಉತ್ಸವದಿಂದ ಫೋನ್ ಬಂತು, ಮಾಮನವರ ಬೀದರ್ ಉತ್ಸವಕ್ಕೆ ಬರ್ಬೇಕಂತಂದ್ರು. ಬರ್ತೀನಿ ಅಂತಂತೆ. ಸಾಧ್ಯ ಆದ್ರೆ ನಿಮ್ಮ ಹೆಂಡತಿ ಕರ್ಕೊಂಬರ್ರಿ ಅಂತಂದ್ರು. ಬಂದ್ರೆ ಕರ್ಕೊಂಬರ್ತೀನಿ ಅಂತಂತೆ. ನಾನು ಹೆಂಡತಿ ಕೇಳಿದೆ, ನಡಿ ಹೋಗಮ್ಮಂತಂದು. ಇಲ್ರಿ ನಾನು ಸುಸ್ತಾಗದ ಅಂದ್ಲು. ನನಗೂ ಅದ ಬೇಕಾಗಿತ್ತು. ನಾನು ಜಾಸ್ತಿ ಒತ್ತಾಯ ಮಾಡಲಿಲ್ಲ. 4-5 ಲಗೇಜ್ ತೊಗೊಂಡು ಬಸ್ನಾಗ ಇಟ್ಕೊಂಡು ಬಸ್ಸಿಗೆ ಹೋಗಿ ಒಂದು ಆಟೋ ರಿಕ್ಷಾ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ. ಶಾಣ ಬಸಪ್ಪ ಅಂತೇಳಿ ಅವ್ರ ಹೆಸರು. ಶಾಣ ಬಸಪ್ಪನವ್ರೇ ಅಂತೇಳಿ ಬಾಗಿಲು ತೆಗೆದ್ರು. ನಾನು ಮಹಾಮನಿ ಅಂತ ಹೇಳ್ರಿ, ಇವತ್ತ ಬೀದರ್ ಜನಕ್ಕೆ ನಗ್ಸ್ಲಾಕ್ ಬಂದಿನಿ ಅಂತಂತೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತದ್ರಿ, ಈ ಟಿವಿಯಾಗ ನೋಡಿ ನಿಮ್ಮ ಪರಿಚಯ ಮಾಡ್ಕೊಂತಾರನ್ರಿ, ಒಳಗೆ ಬಂದು ಕೊಡ್ರಿ ಅಂತಾರೆ. ಒಳಗೆ ಹೋಗಿ ಕುಂತ ಚಾ ತಂದು ಕೊಟ್ರು. ಚಾ ಕುಡ್ಲಕತ್ತಿದ್ದೆ. ಅವಾಗ ಕೇಳಿದ್ರು, ನಿಮ್ಮ ಕಟ್ಲ ಇಲ್ಲದಂದ್ರು. ನನಗೆ ಎದಿ ಡಬ್ ಬಂತು. ಇದು ಬೀದರ್ ಮಂದಿ ಏನು ಬಂತದ ಅಂತ ತಿಳ್ಕೊಂಡು ನಾನಾ ಕಲ್ಪನೆ ಮಾಡ್ಕೊಂಡೆ. ಏನಂತೇಳಿ ಲಗೇಜಿಗೆ ಅಂತ ನಾನು ತಿಳ್ಕೊಂಡು ನಾನೇನಂದೆ, ಆಟೋದಾಗ ಅದ ಅಂದೆ ನಾನು. ಕಟ್ಲ ಆಟೋದಾಗ ಬಿಟ್ಟು ನೀವು ಒಬ್ಬರೇ ಚಾ ಕುಡ್ತೀರಿ, ಅದಕ್ಕೂ ಕರ್ಕೊಂಬರ್ರಿ ಚಾ ಕುಡ್ಸ ಮುಂದೆ. ಅದಕ್ಕೆ ಕುಡಿಯಂಗಿಲ್ಲ ಅಂದೆ ನಾನು. ಹಾಲು ಕುಡಿತಿದನು ಅಂದ, ಹಾಲು ಕುಡಿಯಂಗಿಲ್ಲ ಅಂದೆ ನಾನು. ನಾಷ್ಟ ಮಾಡ್ಸಮನು ಅಂದ, ಏನು ಮಾಡಂಗಿಲ್ಲ ರೀ. ಕಟ್ಲ ಅಂದ್ರೆ ಏನಂಬುದೇ ತಿಳಿವಲ್ದು ಅಂದೆ ನಾನು. ನಿಮ್ಮ ಕಡೆ ಮಂದಿಗೆ ಗೊತ್ತಿಲ್ಲಲ್ಲ, ನಾವು ಹೆಂಡತಿ ಕಟ್ಲ ಅಂತೀವಿ ಅಂದ. ನನಗೆ ತಲೆ ಕಟ್ಟಂಗಾಗಿತ್ತು. ಹೆಂಡತಿ ಕಟ್ಲ ಅಂದ ಮಕ್ಳಿಗೇನು ಬಟ್ಲ ಅಂತೀರ ಅಂದೆ ನಾನು. ಭಾಷೆಯಲ್ಲಿ ಹಾಸ್ಯದ ಬಂಧುಗಳೇ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವಾಗ ಏನು ಮಾತಾಡ್ದಂಬುದು ಗೊತ್ತಾಗಲ್ಲ. ನನ್ನ ಮಗ ಓದ್ಕೊಂಡು ಕೂತಿದ್ದ. ನನಗೊಂದು ಕಲ್ಪನೆ ಬಂತು, ಅವ ಯಾರ ಮೇಲೆ ಜೀವದನ ಕಂಡಿಡಿಬೇಕು? ತಂದೆ ಮೇಲೆ ಜೀವದನ, ತಾಯಿ ಮೇಲೆ ಜೀವದನ. ನಾನು ಹೆಂಡತಿ ಹೇಳಿದೆ, ಯಾರ ಮೇಲೆ ಜೀವದನ ಕಂಡಿಡಮ್ಮ ಅಂತಂದೆ. ಹೆಂಗೆ ಕಂಡಿಡ್ತೀರಿ? ಸಣ್ಣ ಕಲ್ಲು ತೊಗೊಂಡು ಹೊಡಿತೀನಿ, ಪೆಟ್ಟು ಬೀಳ್ತದೆ. ಪೆಟ್ಟು ಬಿದ್ದ ತಕ್ಷಣ ಅಪ್ಪ ಅಂತಾನೆ, ಇಲ್ಕ ಅಮ್ಮ ಅಂತಾನೆ. ಅಪ್ಪ ಅಂದ್ರೆ ನನ್ನ ಮೇಲೆ ಜೀವದಂಗೆ, ಅಮ್ಮ ಅಂದ್ರೆ ನಿನ್ನ ಮೇಲೆ ಜೀವದಂಗೆ ಅಂದೆ. ಭಾರಿ ಒಳ್ಳೆ ಹಿಡೈತ್ರಿ, ಕಲ್ಲು ತೊಗೊಂಡು ಹೊಡ್ರಿ ಅಲ್ಲ ಅಂತಂದು. ಸಣ್ಣ ಹುಡುಗಕ್ಕೆ ಓದ್ಕೊಂಡು ಕೂತಿತ್ತು, ಕಲ್ಲು ತೊಗೊಂಡು ಹೊಡೆದ ತಕ್ಷಣ ಅವ ಏನನ್ಬೇಕು, ಯಾ ಸುಳ ಮಗಲೇ ಹೊಡೆದ ಒಂದು. ಅವ ಅಪ್ಪ ಅನ್ಲಿಲ್ಲ, ಅಮ್ಮ ಅನ್ಲಿಲ್ಲ. ನಾವು ಗಂಡ ಹೆಂಡತಿ ತಲೆ ತೆಗ್ಸ್ಕೊಂಡು ಹೋಗ್ಬಿಟ್ಟು ನಾವು ನಮ್ಮ ಕಡೆ ಸುಳೆ ಮಗ ಅಂಬೋದು ಅಗ್ದಿ ಕಾಮನ್ ಆಗಿಂತೀರಿ. ನಮ್ಮ ಗಂಗಾವತಿ ಪ್ರಾಣೇಶ್ವರ ಹೇಳುವಂಗೆ ಸಹಜವಾಗಿ ನೋಡ್ರಿ. ಬಿಸಿಲು ಜಾಸ್ತಿ ಐತೆ, ಏನು ಬಿಸಿಲು ಐತ್ರಿ, ಸುಳೆ ಮಗಂದ ಅಂತೀವಿ. ಬಿಸಿಲ ಇಲ್ಲ ಅಂದ್ರೆ ಬಿಸಿಲ ಇಲ್ಲ ನೋಡ್ರಿ ಸುಳೆ ಮಗಂದು. ಮಳೆ ಬಂತ ಅಂತೀವಿ ಕೊಡ್ರಿ, ಮಳೆ ಬಂತು ನೋಡ್ರಿ ಸುಳೆ ಮಗಂದು. ಮಳಿನೇ ಇಲ್ಲ ಅಂದ್ರೆ ಮಳಿನೇ ಇಲ್ಲ ನೋಡ್ರಿ ಸುಳೆ ಮಗಂದು. ಎಲ್ಲದಕ್ಕೂ ಅಂತೀವ್ರಿ. ಈ ಒಂದು ವಿಷಯ ಬೆಂಗಳೂರು ಕಲಾವಿದರಿಗೆ ಗೊತ್ತಿಲ್ಲ. ಕೃಷ್ಣೇಗೌಡರು, MS ನರಸಿಂಹಮೂರ್ತಿ, ಸುಧಾ ಬರ್ಗವರು ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಕ್ಕೆ ಬಂದಾರೆ. ಅವ್ರ ಕಾರ್ಯಕ್ರಮ ನೋಡಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ಭಾಳ ಖುಷಿ ಆಗಿಬಿಡ್ತು. ಒಂದು 50-60 ಜನ ಕಾರ್ಯಕ್ರಮ ಮುಗಿದ್ಮೇಲೆ ಮುಂದೆ ಬಂದು ನಿಂತ್ಕೊಂಡು ಏನು ನಗಿಸ್ತಾರಲ್ಲೇ ಸುಳೆ ಮಕ್ಕಳು ಅಂದ್ರೆ ಎದಿನೇ ಹೊಡ್ಕೊಂಡ್ರು ಪಾಪ ಅವರು. ನನ್ನ ಕಡೆಗೆ ನೋಡಿದ್ರು. ನಾನು ಕಾಲಿಗೆ ನಮಸ್ಕಾರ ಮಾಡಿ ಹೇಳಿದೆ, ಸರ ನಿಮಗೆ ಏನೂ ಅಂದಿಲ್ಲ ಅಂದೆ ನಾನು. ಸುಳೆ ಮಕ್ಕಳು ಅಂದ್ರಲ್ರಿ ಮಾಮನಿ ಅಂತಂದ್ರು. ಇದು ಕಾಮನ್ ಆಗಿ ಅಂತಾರೆ. ಏನು ಕಾಮನ್ ಆಗಿ ಅಂತಾರೆ? ಸುಳೆ ಮಕ್ಕಳು ಅಂದ್ರೆ ಎಲ್ಲಿಗೆ ಹೋಗ್ತದೆ ಗೊತ್ತದ ಅಂತಂದ್ರೆ, ಅಲ್ಲಿ ತನ ಡೆಪ್ತಿಗೆ ಹೋಗ್ಬೇಡ್ರಿ ಸರ, ಮೇಲೆ ಬಿಟ್ಬಿಡ್ರಿ ಅಂದೆ ನಾನು. ಏನು ಮಾತಾಡ್ತೀರಿ ಮಾಮನಿ, ಸುಳೆ ಮಕ್ಕಳು ಅಂತಂದ್ರೆ ಯಾರಿಗೆ ಅಂತಾರೆ ಗೊತ್ತಾ? ಮ್ಯಾಲಿನ ಮೇಲೆ ಅಂತಂದ್ರೆ ತಾವ ಅನ್ಕೊಂಡ್ರು. ಅವ್ರು 1 ಸಲ ಅಂದ್ರೆ ಇವ್ರು 4 ಸಲ ಅನ್ಕೊಂಡ್ರು. ಇಲ್ರಿ ಸರ, ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಕಡೆ ಕಾಮನ್ ಆಗಿ ಅಂತಾರ ಅಂತ ತಿಳ್ಕೊಂಡು ಬಿಸಿಲು ಹೆಚ್ಚಾದ್ರ ಅಂತಾರ, ಮಳೆ ಬಂದ್ರ ಅಂತಾರ, ಚಳಿ ಬಂದ್ರ ಅಂತಾರ, ಎಲ್ಲದಕ್ಕೆ ಅಂತಾರ ಅಂತ ತಿಳಿಸಿ ಹೇಳಿದೆ. ಆದ್ರೂ ತಿಳ್ಕಲಿಲ್ಲ ಪಾಪ ಇವ್ರು. ಮಾಮನ್ಯರ ನಿಮ್ಮ ಜನಕ್ಕೆ ಹೇಳ್ರಿ, ಆ ಮಾತು ಅನ್ಲಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ಇವ್ರು ತಪ್ಪು ತಿಳ್ಕೊಂಡ್ರ ಪಾಪ ಬೆಂಗಳೂರು ಕಲಾವಿದ್ರ ಅಂತ ತಿಳ್ಕೊಂಡು ಆ 50-60 ಜನಕ್ಕೆ ಹೋಗಿ ನಾನು ಬೈದೆ. ಲೇ ಸುಳೆ ಮಕ್ಕಳೇ, ಸುಳೆ ಮಕ್ಕಳು ಅಂತ ಅನ್ಬಾಡ್ರಲ್ಲ. ಮಂದಿಗೆ ತಿಳಿವಲ್ದು ಬಿಡವಲ್ದು ತಪ್ಪು ತಿಳ್ಕೊಂಡ್ರ ಅಲ್ದೆ ನಾನು. ಅದಕ್ಕೆ ಅವ್ರು ಏನೇನಬೇಕು, ಆ ಸುಳೆ ಮಗನಿಗೆ ಈ ಸುಳೆ ಮಗನಿಗೆ ಏನಾಯ್ತು ಅಂದ್ರೆ ಮೊದಲು ಯಾರಿಗೋ ಏನು ಅಂದಿದ್ರು, ಆಮೇಲೆ ಸ್ವಂತ ಅನ್ಸ್ಕೊಂಡಿದ್ದೆ ನಾನು.
ಭಾಷೆ ಹಿಂಗೈತಿ ಬಂಧುಗಳೇ. ಭಾಷೆ ಅಂದ ತಕ್ಷಣ ಒಂದಂತ ತಿಳ್ಕೊಂಡು ನಾವು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು ಭಾಷೆ ಅದ. ಪೊಲೀಸರದೊಂದು ಭಾಷೆ ಅದ. ಪೊಲೀಸರ ಭಾಷೆ ಏನು? ಒದ್ದು ಒಳಗಾಗ್ತಿ ನೋಡು, ಬೆಂಡೆತ್ತಿ ನೋಡು, ಏರೋಪ್ಲೇನ್ ಹತ್ಸ ನೋಡು ಅಂತಾರ. ಒಳಗಿದ್ದು ಅಂತಾನೆ ಏರೋಪ್ಲೇನ್ ಬ್ಯಾಡ್ರಿ ಬಸ್ ಹಸ್ರಿ ಮನೆಗೆ ಹೋಗ್ತಂತಿರ್ತಾನವ. ಇವ್ರು ಕೇಳಂಗಿಲ್ಲ, ತಪ್ಪು ಮಾಡಿದ ಮಗನ ಏರೋಪ್ಲೇನ್ ಹತ್ತಿರ್ತೀನಿ ಅಂತಾರೆ. ಇದು ಪೊಲೀಸರ ಭಾಷೆ. ಡಾಕ್ಟರ್ನೊಂದು ಭಾಷೆ ಅದ. ಡಾಕ್ಟರ್ ಭಾಷೆನು ಏನಾಯ್ತು, ಯಾಕಾಯ್ತು, ಎಷ್ಟು ಸಲ ಆಯ್ತು, ಡೀಟೇಲ್ ಆಗಿ ಕೇಳ್ತಾರೆ. ಡೀಟೇಲ್ ಆಗಿ ಹೇಳಬೇಕು. ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ದವಾಖಾನಿಗೆ ಬಂದು ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಈ ಮಗುಗೆ? ಯಪ್ಪ ಬೇದಿ ಇತ್ತದ, ಟಾಯ್ಲೆಟ್ ಆಗ್ಯದ. ಟಾಯ್ಲೆಟ್ ಆಗ್ಯದ, ಎಷ್ಟು ಸಲ ಆಗ್ಯದ? ಯಪ್ಪ ಒಂದು 10 ಸಲ ಆಗ್ಯದ. 10 ಸಲ ಆಗ್ಯದ. ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಯಪ್ಪ ತೆಳ್ಳಗಾಗ್ತದೆ. ಹಸಿರು ಐತೇನು? ಹೌದಪ್ಪ ಹಸಿರು ಐತಿ. ಒಡವಡಕ್ ಐತೇನು? ಹೌದಪ್ಪ ಒಡವಡಕ್ ಐತಿ. ಆ ತಾಯಿ ಪುಣ್ಯ ರುಚಿ ಹಂಗದಂತ ಕೇಳಿಲ್ಲ. ಇಷ್ಟ ಅಂದ ಕೂಡಲೇ ಡಾಕ್ಟರ್ ಅಂದ್ರು, ನೀ ಏನು ಅದೇನು ತಲೆ ಚೊಳ್ಕೊಬೇಡ ಅಂದ್ರು. ಆ ಮುದುಕಿನ್ನ ಗದ್ಲಿಕ್ಕೆ ಬಿತ್ರಿ, ಯಪ್ಪ ಅದ್ಯಾಕೆ ತೊಗೊಂಡು ತಲೆ ಚೊಳ್ಕೋಲಿ, ಅದನ್ನು ಗೊಬ್ಬರ ಎಣ್ಣೆ ಅಂತದು. ಡಾಕ್ಟರ್ ಬೈದ್ರೆ, ತಲೆ ಚೊಳೋದ ಅದಾ ತೊಗೊಂಡು ತಲೆ ಚೊಳೋದಲ್ಲ, ಮನ್ಸಿಗೆ ಹಚ್ಕೊಳ್ಕೋಬೇಡಲ್ಲಕ್ಕೆ ನಾ ಹಿಂಗೆ ಹೇಳಿನಿ. ಯಪ್ಪ ನನಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕಂತಂದ್ಲು. ಇರ್ಲಡಿ, ಅದಕ್ಕೆ ಕ್ಷಮಾಪಣೆ ಕೇಳ್ತಿದ್ದಿ, ದೊಡ್ಡ ಶಾಣೆ ಹಾಕಿದಿ ಅಂತೇಳಿ ಕಳಿಸ್ತೆ. ಈ ಡಾಕ್ಟ್ರ್ ಏನು ಮಾಡಿದ್ರು, ಹೆಂಡತಿ ಫೋನ್ ಮಾಡಿದ್ರು, ಊಟ ಕಡೆಗೆ ಏನು ಮಾಡ್ತಂದು, ನೀವೇನಂತೀರ ಅದು ಮಾಡ್ತಂದು. ಹೋಳಿಗೆ ಮಾಡ್ತೇನಂದ. 8 ದಿವಸ ಆಯ್ತಾರೆ ಅದ ಮಾಡಕತ್ತೀನಿ, ಅದ ತಿನ್ನಕತ್ತೀನಿ, ಸ್ವಲ್ಪ ಚೇಂಜ್ ಕೇಳ್ರಿ, ಚೇಂಜ್ ಮಾಡ್ತಂದು. ಹೌದಾ, ಹುಗ್ಗಿ ಪಾಯಸ ಮಾಡ್ತೆ ಅಂದ. ಹುಗ್ಗಿ ಪಾಯಸ ಮಾಡ್ತೇನೆ ರೀ, ಜಲ್ದಿ ಬರ್ಬೇಕು ಅಂತಂದ್ಲು. ಒಂದ ಪೇಷಂಟ್ ಹೊಡೆದ ನೋಡ್ಕೊಂಡು ಬಂದು ಬಿಡ್ತೀನಿ ಅಂತ ಫೋನ್ ಇಡೋದಕ್ಕೆ ಪೇಷಂಟ್ ಒಳಗೆ ಬಂದು ಡಾಕ್ಟರ್ ಕೇಳಿದ್ರೆ ಏನಾಗತ್ತೆ ನಿನಗೆ? ಬೇದಿ ಎತ್ತದ್ರಿ, ಟಾಯ್ಲೆಟ್ ಆಗ್ಯದ. ಟಾಯ್ಲೆಟ್ ಆಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಅದಕ್ಕೆ ಈ ಉತ್ಸೊಳ ಏನೇನು ಸೇಮ್ ಹುಗ್ಗಿ ಪಾಯಸ ಆದಂಗೆ ಆಗ್ತಂದೇವ್. ಡಾಕ್ಟರ್ ಹೆಂಡತಿ ಫೋನ್ ಮಾಡಿ ಹೇಳಿದ್ರೆ ಹುಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರು. ಹೆಂಡತಿ ಅಂದ್ಲು, ತೆಳ್ಳಗೆ ಮಾಡಿ ತಿಂದು ಹೋಗಂತ. ಆಕಿಗೇನು ಗೊತ್ತ ದವಾಖಾನಿಗೆ ಏನಾಗ್ಯದ ಅಂತಂದು. ಸಕ್ಕರೆ ಜಾಸ್ತಿ ಹಾಕ್ಲ, ಕಡಿಮೆ ಹಾಕ್ಲ ಅಂತೇಳ. ನಾ ಜೀವನದಾಗೆ ಹುಗ್ಗಿ ಪಾಯಸ ಮುಟ್ಟಕ್ಲಂತ ಈತ ಅಂತಾನ. ನೀವು ಬಂದ್ಮೇಲೆ ಮಾಡ್ಲನಂತ ಆಕಿ ಕೇಳ್ತಾಳ. ಬಿಟ್ಟು ಬಿಡ, ಫೋನ್ ಕಟ್ ಮಾಡ, ನಾ ಮನೆಗೆ ಬರ್ತೀನಿ ಅಂತಂದು ಮನೆಗೆ ಹೋಗಿ ಹೇಳ್ದ, ಹಿಂಗ ದವಾಖಾನೆ ಘಟನೆ ಆಗ್ಯದ, ಇನ್ಮೇಲೆ ನಾ ಹುಗ್ಗಿ ಪಾಯಸ ಮುಟ್ಟಂಗ್ಲ ಅಂತೇಳೇನ. ಅಲ್ಲಿಂದ ಇಲ್ಲಿ ತನಕ ಮುಟ್ಟಿಲ್ಲ ಪುಣ್ಯಪ್ಪ. ಇವು ಪೇಷಂಟ್ಗಳು ಒಂದೊಂದು ನಮೂನೆ ಇರ್ತಾವ್ರಿ. ಒಬ್ಬೊಬ್ಬಂದು ಡಾಕ್ಟರ್ ಮನೆ ನಿಂತ್ಕೊಂಡು ಏನು ಅನ್ಬೇಕು, ಡಾಕ್ಟ್ರೇ ಯಾಕೋ ಏನೋ ಒಟ್ಟು ಉಬ್ಬರದಂಗೆ ಆಗ್ಯದ ಅಂದ. ಡಾಕ್ಟರ್ ಅಂದ್ರು, ಗ್ಯಾಸ್ ಇದೆಯಾ ಅಂದ್ರು. ಬುಕ್ ಮಾಡಿ 1 ತಿಂಗಳ ತಿನ್ನ ಬಂದಿಲ್ಲ ಅಂದೇವ. ಅವ್ರನ್ನ ಮಂದಿ ಇವ್ರನ್ನ ಮಾಡ್ರಿ. ಅವು ಪೇಷಂಟ್ಗಳು ಹಿಂಗಂತ ಹೇಳಕ್ಕಾಗಲ್ಲ ಬಂಧುಗಳೇ. ಒಬ್ಬವನಿಗೇನಾಗಿತ್ತು, ಆಪರೇಷನ್ ಮಾಡಿ ಬಂದಾಗ ಹ್ಯಾಂಡ್ ಗ್ಲೌಸು ಪೇಷಂಟ್ ಹೊಟ್ಟಿ ಒಳಗೆ ಬಿಟ್ಟಿದ್ದ ಪಾಪ. ಡಾಕ್ಟರ್ ಕನ್ಫ್ಯೂಸ್ ಆಗಿ ನೆನಪೋಗಿ ಪೇಷಂಟ್ ಕರೆಸ್ದ, ಲೇ ತಮ್ಮ ನಾನು ನೆನಪೋಗಿ ಹ್ಯಾಂಡ್ ಗ್ಲೌಸ್ ಹೊಟ್ಟಿ ಒಳಗೆ ಬಿಟ್ಟಿನಿ, ಇನ್ನೊಂದ್ಸಲ ಆಪರೇಷನ್ ಮಾಡ್ಬೇಕಂದ. ಇವ ಅಂದ, ಎಂತ ಹುಚ್ಚಿದ್ರಿ ನೀವು, 20 ರೂಪಾಯಿ ಕೊಡ್ತೀನಿ ಹೊಸ ತಗೋ ಅಂದೀವ. ಬಹಳ ವಿಚಿತ್ರವಾದಂಥ ಪೇಷಂಟ್ಗಳು ಸಿಗ್ತಾವ ಬಂಧುಗಳೇ. ಪೇಷಂಟ್ಗಳು ನಂಗದವ್ರೆ. ಡಾಕ್ಟರ್ಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ ನಾನು. ಈ ಹಾನಗಲ್ ಅಂತ ಒಂದು ಸಿಟಿ ಅಪ್ಪ. ಈ ಸಿಟಿಗೆ ಸುತ್ತ ಹಳ್ಳಿ ಜನ ಬರ್ತಾರೆ ತೋರಿಸ್ಕೊಳಕ್ಕೆ. ಭಾಳ ಮುಗ್ಧ ಜನ ಇರ್ತಾರೆ. ಅವರಿಗೆ ತಿಳಿಸಿ ಹೇಳ್ಬೇಕು ಡಾಕ್ಟರ್ಗಳು ಏನು ತರಬೇಕು, ಎಷ್ಟು ತರ್ಬೇಕಂತಂದು. ಈ ಡಾಕ್ಟರ್ಗಳು ತಿಳಿಸಿ ಹೇಳಲ್ರಿ. ಮೂತ್ರ ಪರೀಕ್ಷೆ ಮಾಡಿದ್ರೆ ಮೂತ್ರ ತೊಂಬ ಅಂತಾರೆ. ಎಷ್ಟು ತರ್ಬೇಕಂಬುದು ಹೇಳಂತ. ಅವು ಹಳ್ಳಿ ಜನಕ್ಕೆ ಗೊತ್ತಲ್ರಿ, 2 ಲೀಟರ್ ಬಾಟ್ಲಿ ತುಂಬ್ಕೊಂಡು ಮಾಡ್ಬಿಡ್ತಾವು. ಇನ್ನೂ ಕೆಲವೊಂದು ಕಡೆಗೆ ಬಾಟ್ಲಿ ಸಿಗಲ್ಲ, ಎಳಿನೀರು ಕುಡಿದು ಎಳ್ನೀರಾಗ ತಂದು ಬಿಡ್ತಾವು. ತಂದು ಡಾಕ್ಟರ್ ಮುಂದೆ ಇಟ್ಬಿಡ್ತಾವ. ಡಾಕ್ಟರ್ ಇಟ್ರ ಚಲೋ, ಡಾಕ್ಟ್ರ ಮೂತ್ರ ಪರೀಕ್ಷೆ ಮಾಡೋದು ಅದಕ್ಕೆ ತಂದಿಟ್ಟಿವಿ ಅಂತಂದು. ಎಲ್ಲಿ ನನಗ ಎಳಿನೀರು ತಂದನಂತಂದು. ನಾ ಮುಂದೆ ಹೇಳಂಗಿಲ್ಲ, ನೀವೆಲ್ಲ ತಿಳ್ಕೊಂಡಿರೋದು ನಾ ಭಾವಿಸ್ತೇನೆ. ಬಹಳ ಚೆನ್ನಾಗಿ ಕೆಲವೊಂದು ಘಟನೆಗಳಾಗ್ತಾವ ಬಂಧುಗಳೇ. ಆಸ್ಪತ್ರೆಯಲ್ಲಿ ಹೇಳಿ ಮಾಡಿಸಿದಂಥ ಘಟನೆಗಳು ಸಿಗ್ತಾವ. ಒಬ್ಬ ನಕಲಿ ವೈದ್ಯ ಇದ್ದ, ಡೂಪ್ಲಿಕೇಟ್ ಡಾಕ್ಟರ್. ದಯವಿಟ್ಟು ಗಲಾಟೆ ಏನಿಲ್ಲ ಕೊಡ್ರಿ. ಸಹಜವಾಗಿ ಕೆಲವೊಂದು ಘಟನೆಗಳು ಆಗ್ತಾವ. ಎಣ್ಣೆ ಪದಾರ್ಥ ಜಾಸ್ತಿ ತಿಂದ್ರೆ ಅದಕ್ಕೆ ಚೀಪ್ಸು ಇಂಥವೆಲ್ಲ ಬಿಟ್ಟು ಬಿಡ್ರಿ, ಒಳ್ಳೇದಾಗ್ತದೆ. ಅದು ಇನ್ ಟೈಮ್ ಒಳಗಡೆ ಎಣ್ಣೆ ತೊಗೊಂಡ್ರೆ ಹಿಂಗೆ ಆಗ್ತಾವ ನೋಡ್ರಿ. ಟೈಮಿಗೆ ಕರೆಕ್ಟ್ ಆಗಿ ತೊಗೊಂಡ್ರೆ ಇನ್ನೊಂದು ಸಂಕಲ ಕಾರ್ಯಕ್ರಮ ಲೇಟ್ ಆಗ್ಲಾಗತ್ತದ. ನಮ್ಮ ರಾಜಕೀಯ ಮುತ್ಸದ್ದಿಗಳಂತ CM ಉದಾಸಿ ಅವರು ಬಂದಾರ, ನಗ್ಲಕತ್ತಾರ. ಭಾಳ ಸಂತೋಷ ಅನಿಸ್ತು. ರಾಜಕೀಯ ಜನ ನಗೋದಿಲ್ರಿ, ಭಾಳ ಕಡಿಮೆ ನಗೋ ಜನ.
ಹಿಂದಿಯಲ್ಲಿ ಯಾರ ಬಗ್ಗೆನೇ ಹಾಸ್ಯ ಮಾಡಲಿ ಎಲ್ಲರೂ ನಗ್ತಾರೆ, ಬಿಟ್ಟು ಬಿಡ್ತಾರೆ. ಮೋದಿಜಿಯವ್ರ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಸೋನಿಯಾ ಗಾಂಧೀಜಿ ಬಗ್ಗೆ, ನಿತೀಶ್ ಕುಮಾರ್ ಅವ್ರ ಬಗ್ಗೆ, ಲಾಲು ಪ್ರಸಾದ್ ಯಾದವ್ ಅವ್ರ ಬಗ್ಗೆ ಯಾರ ಮೇಲೆ ಹಾಸ್ಯ ಮಾಡಿದ್ರೆ ಯಾರು ತಲೆ ಕೆಡಿಸ್ಯಾಳ್ರಿ, ಬಿಟ್ಟು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಅಂತ ಸಂಪ್ರದಾಯ ಬೆಳಿಬೇಕು. ಮೊನ್ನೆ ಒಬ್ಬಾಕಿ ತಾಯಿಗೆ ಮಗ ಕೇಳಿದಂತ, ಅಮ್ಮ ಕರೆಂಟ್ ಹೋಗ್ಯದ, ನಾ ಹೆಂಗ್ ಓದ್ಬೇಕಂತ ಕೇಳಿದಂತ. ಅದಕ್ಕೆ ತಾಯಿ ಇಲ್ಲಂತ, ಹೆಂಗ್ ಓದ್ಬೇಕಂದ್ರೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ವಿಧಾನಸೌಧ ಬಜೆಟ್ ಓದ್ಲಿಲ್ಲ, ಕರೆಂಟ್ ಓದತ್ನಾಗ ಹಂಗೆ ಓದ್ಬೇಕು ಮಗನೇ ಅಂತನಲ್ಲಂತ. ಎಂಥ ಮೆಸೇಜ್ಗಳು ಬರ್ಲಕತ್ತೀವಿ ನೋಡಿ ಬಂಧುಗಳೇ. ಒಂದು ಪ್ರಶ್ನೆ ನಿಮ್ಗೆ ಹಾಕ್ತೀನಿ ನಾನು, ನಿಮ್ಗೆ ತಿಳಿದ್ರೆ ಉತ್ತರ ಕೊಡ ದಯವಿಟ್ಟು. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಮಂಡ್ಯಕ್ಕೆ ಭೇಟಿ ಕೊಡುತ್ತಾರೆ, ಏಕಿರಬಹುದು? ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಮಂಡ್ಯಕ್ಕೆ ಭೇಟಿ ಕೊಡುತ್ತಾರೆ, ಏಕಿರಬಹುದು? ಏಕೆಂದರೆ ಮಂಡ್ಯ ನೋಡಲು ಬಹಳ ರಮ್ಯವಾಗಿದೆ. ಹೌದಾ? ನೀವು ತಿಳ್ಕೊಂಡಂಗಲ್ರಿ, ಅದು ನೋಡುವಂಥ ಸ್ಥಳಗಳು ಬಹಳ ಅದಾವ. KRS ಡ್ಯಾಮ್ ಐತಿ, ಒಳ್ಳೇದು ವಿಚಾರ ಮಾಡ್ರಪ್ಪ ದಯವಿಟ್ಟು, ಕೆಟ್ಟದ ಆಲೋಚನೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಪ್ರಸಂಗ ಹೇಳ್ತೀನಿ, ಕಾಲ್ಪನಿಕ ಪ್ರಸಂಗ ರಾಜಕೀಯದ ಬಗ್ಗೆ. ನಿತೀಶ್ ಕುಮಾರ್, ಮೋದಿಜಿಯವರು ಮತ್ತು ಲಾಲು ಪ್ರಸಾದ್ ಯಾದವ್ ಟ್ರೈನ್ಯಾಗ ಹೋಗೋ ಮುಂದಾಗ ಟಿಕೆಟ್ ತೊಗೊಂಡಿದ್ದಿಲ್ಲ, ಸಿಕ್ಕಾಕೊಂಡ್ರು. TC ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಹಿಡಿದು ಕೊಟ್ಟ, ಅವ್ರಿಗೆ 100 ಚಡಿಯಾಟಿ ಶಿಕ್ಷೆ ಆಯ್ತು. ಒಂದು ಆಪ್ಷನ್ ಕೊಟ್ರು, ನೀವು ಏನ್ ಬೇಕಾದ್ ಕೇಳ್ಬೋದು, ನಾವು ಕೊಡ್ತೀವಿ ಅಂತಂದು. ಲಾಲು ಪ್ರಸಾದ್ ಯಾದವ್ ಒಂದು ಐಡಿಯಾ ಮಾಡಿದ, ಏನಂತೇಳಿ, ನನಗೆ 2 ತಲೆ ದಿಂಬು ಕೊಡ್ರಿ, ಮುಂದೊಂದು ಹಿಂದೊಂದು ಕಟ್ರಿ, ಆಮೇಲೆ ಹೊಡಿರಿ ಅಂತಂದ. ನೋಡ್ರಿ ಐಡಿಯಾ ಹೆಂಗ್ ಮಾಡ್ಯಾರ. 58 ಹೊಡೆಯಷ್ಟಿಗೆ ತೆಲೆದುಂಬು ಚಿತ್ರ ಆಗಿ ಹೋಗ್ಬಿಡ್ತೀರಿ. ಇನ್ನ 58 ಹೊಡಿಸ್ಕೊಂಡ್ರಿ ಪಾಪ. ನಿತೀಶ್ ಕುಮಾರ್ ನೋಡಿದ, ನನಗೆ 4 ತೆಲೆದುಂಬು ಕೊಡಂತಂದ. 4 ಕಟ್ಟಿದ್ರು, ಮುಂದೆರಡು ಹಿಂದೆರಡು. 78 ಹೊಡೆಯಷ್ಟಿಗೆ ಅದು ತೆಲೆದುಂಬು ಹರಿದೋಗ್ಬಿಡ್ತೀರಿ, ರಕ್ತ ಆಗಿಬಿಡ್ತು ಮೈಯೆಲ್ಲ. ಮೋದಿಜಿಯವ್ರು ಕೇಳಿದ್ರು, ನಿಮಗೆ ಎಷ್ಟು ಬೇಕಂತ ಕೇಳಿದ್ರು, ನನಗೆ 1 ತೆಲೆದುಂಬು ಬೇಡ ಅಂತಂದ್ರು. ಮತ್ತೆ ನಿಮಗೇನು ಬೇಕು? ಏನಿಲ್ರಿ, ಮುಂದೆ ನಿತೀಶ್ ಕುಮಾರ್ ಕಟ್ರಿ, ಹಿಂದೆ ಲಾಲು ಪ್ರಸಾದ್ ಯಾದವ್ ಕಟ್ರಿ. 100 ಏಟ್ ಹಾಕ 400 ಏಟ್ ಹೊಡ್ರಿ, ನಾ ಬೇಡ ಅಂತನಗಲ್ಲ ಅಂತಂದ್ರ ಅಂತ. ಇವು ರಾಜಕೀಯದಲ್ಲಿ ಕೂಡ ನಾವು ಹಿಂಗೆಲ್ಲ ಹಾಸ್ಯ ಮಾಡಬಹುದು ಬಂಧುಗಳೇ. ಇಂಥ ಹಾಸ್ಯ ಪ್ರಸಂಗ ಅಂತ ಹೇಳಕ್ಕಾಗಲ್ಲ. ನಾನು ಹೇಳಿದೆ, ನಾನು ಯಾವುದೋ ಒಂದು ಹಾಸ್ಯ ಪ್ರಸಂಗವನ್ನು ಹೇಳಿದಾಗ ಅದು ನಿಮ್ಮ ಕಣ್ಣು ಮುಂದೆ ಬಂದಂಗೆ ಅನ್ಸ್ಬೇಕು, ಅವಾಗ ನಿಮ್ಗೆ ನಗು ಬರುತ್ತೆ, ಅಲ್ಲಿ ತನಕ ನಗು ಬರಂಗಿಲ್ಲ ಬಂಧುಗಳೇ. ಒಂದು ಪ್ರಸಂಗ ಹೇಳ್ತೀನಿ, ನಿಮ್ಗೆ ತಿಳಿದ್ರೆ ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ರಿ. ಒಂದ್ಸಲ ಹಿಂದಿ ಸಿನಿಮಾ ನಟಿಯರು ಹುಬ್ಬಳ್ಳಿಗೆ ಬರ್ತಾ ಇದ್ರಂತ, ಸಿನಿಮಾ ಶೂಟಿಂಗ್ ಇತ್ತು, ಹುಬ್ಬಳ್ಳಿಗೆ ಬರ್ತಾ ಇದ್ರು. ಬರುವಾಗ TC ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದ. ಫಸ್ಟ್ ಕತಿರ್ನ ಕೈ ಬಿಟ್ಟೆ ಅದ್ಲು, TC ಟಿಕೆಟ್ ಕೇಳಿದ. ಆಕಿ ನಾ ಟಿಕೆಟ್ ತಗೊಂಡಿಲ್ಲ ಅಂತಂದ್ಲು. ನೋಡಿದ, ಆಕಿ ಸೀರೆ ಉಟ್ಕೊಂಡಿದ್ಲು, 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಐಶ್ವರ್ಯ ರೈ ನಿಂತಿದ್ಲು, ಆಕಿ ಜೀನ್ಸ್ ಹಾಕಿದ್ಲು, ಆಕಿಗೆ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ಲು, ಆಕಿ ಸ್ಕರ್ಟ್ ಹಾಕಿದ್ಲು, ಆಕಿಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕಿಗೆ ಏನೂ ಹಾಕಲಿಲ್ಲ. ಯಾಕಂತಂದ್ರೆ ಆಕಿನ ಹತ್ರ ಟಿಕೆಟ್ ಇತ್ತು. ನೀವು ತಿಳ್ಕೊಂಡಂಗಲ್ಲದು. ಕೆಟ್ಟದ ಆಲೋಚನೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಒಳ್ಳೇದು ಯೋಚನೆ ಮಾಡ್ರಿ, ದೇಶ ಉದ್ಧಾರ ಆಗ್ತದೆ. ಕೆಟ್ಟದ ಆಲೋಚನೆ ಮಾಡ್ಲಕ್ಕೆ ಹೋಗ್ಬೇಡ್ರಿ ಬಂಧುಗಳೇ. ನಮ್ಮ ದೇಶ ಯಾವ ಪರಿಸ್ಥಿತಿ ಬಂದಂತಂದ್ರೆ ಭ್ರಷ್ಟಾಚಾರ ಕಳ್ಳತನದಾಗ ಭಾಳ ಫೇಮಸ್ ಆಗಿಬಿಟ್ಟಿರು ನಾವು. ಭ್ರಷ್ಟಾಚಾರ ಬಗ್ಗೆ ಸ್ವರ್ಗದಾಗ ಕೂಡ ಡಿಸ್ಕಸ್ ನಡೆದಂತ. 3 ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋದ್ರಂತ. ಸಾಮಾನ್ಯವಾಗಿ ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋಗಂಗಿಲ್ಲ, ಆದ್ರೆ ಒಂದು ಪುಣ್ಯದ ಕೆಲಸ ಮಾಡಿದ್ರು, ಬೇರೆ ಬೇರೆ ದೇಶದವ್ರು ಹೋದ್ರಪ್ಪ. ಪಾಕಿಸ್ತಾನ, ಇಂಡಿಯಾ, ಚೈನಾ. ಆ ದ್ವಾರಪಾಲಕ ಮೇನ್ ಎಂಟ್ರೆನ್ಸ್ನಲ್ಲಿ ತಡೆದ, ಸ್ವಲ್ಪ ಇಲ್ಲಿ ನಿಲ್ರಿ, ನಿಮಗೊಂದು ಟೆಸ್ಟ್ ಮಾಡ್ಬೇಕಂತ ಮಾಡೀನಿ. ಏನು ಇದು ಮೇನ್ ಎಂಟ್ರೆನ್ಸ್ ಸ್ವಲ್ಪ ಡ್ಯಾಮೇಜ್ ಆಗ್ಯದ, ಇದು ಎಷ್ಟರಾಗಿ ರಿಪೇರ್ ಆಗ್ತದೆ ಹೇಳ್ರಿ, ಎಷ್ಟರಾಗಿ ರಿಪೇರ್ ಆಗ್ತದೆ ಹೇಳ್ರಿ ಅಂತ ತಕ್ಷಣ ಪಾಕಿಸ್ತಾನದ ಇದಕ್ಕೆ 3,000 ರೂಪಾಯಿ ಬೇಕಂತ. ಹೆಂಗ? 1,000 ರೂಪಾಯಿ ಮೆಟೀರಿಯಲ್, 1,000 ರೂಪಾಯಿ ಲೇಬರ್ ಚಾರ್ಜ್, 1,000 ರೂಪಾಯಿ ನನಗೆ ಉಳಿತು ಅಂತಂದ. ವೆರಿ ಗುಡ್ ಕೊಡತ್ತಂದ್ರು. ಚೈನಾದವನಿಗೆ ಕೇಳಿದ್ರು, ಇದಕ್ಕೆ 30,000 ರೂಪಾಯಿ ಬೇಕಂತಂದ. ಹೆಂಗ? 10,000 ರೂಪಾಯಿ ಲೇಬರ್ ಚಾರ್ಜ್, 10,000 ರೂಪಾಯಿ ಮೆಟೀರಿಯಲ್, 10,000 ರೂಪಾಯಿ ನನಗೆ ಉಳಿತು ಅಂತಂದ. ವೆರಿ ಗುಡ್ ಕೊಡತ್ತಂದ್ರು. ಇಂಡಿಯಾದವನಿಗೆ ಕೇಳಿದ್ರು, ಇದಕ್ಕೆ ಎಷ್ಟು ಖರ್ಚಾಗ್ತಪ್ಪ ಅಂತಂದು. 33,000 ರೂಪಾಯಿ ಆಗ್ತಂದ. ಹೆಂಗ? 15,000 ರೂಪಾಯಿ ನನಗೆ, 15,000 ರೂಪಾಯಿ ನಿನಗೆ, 3,000 ರೂಪಾಯಿ ಪಾಕಿಸ್ತಾನದವನು ಕೊಟ್ಬಿಡಮ್ಮ, ಕೆಲಸ ಮಾಡಿ ಕೊಡ್ತಾನ ಅಂದ. ಹಿಂಗಾಗೈತ್ರಿ ನಮ್ಮ ಜನರೇಷನ್, ನಮ್ಮ ದೇಶ ಬಂಧುಗಳೇ. ಅದಕ್ಕಾಗಿ ಒಳ್ಳೆಯದನ್ನು ಆಲೋಚನೆ ಮಾಡೋಣ, ನಗುನಗ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಇಲ್ಲಿನ ಸಮಸ್ತ ಹಾನಗಲ್ಲಿನ ಸಮಸ್ತ ಮಹಾಜನತೆ ವಂದಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಾಮನಿ ನಮಸ್ಕಾರವನ್ನು ತಿಳಿಸುತ್ತಾ